ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಟಿ ಸರ್ ಲೈವ್ ಸೂತ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗಟಿ ಸರ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಬಿಫೋರ್ 40. ನೀವು 40 ವರ್ಷ ವಯಸ್ಸು ದಾಟೋದ್ರೊಳಗಾಗಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಹೊಂದೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏನಿದು ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು? ಫ್ರೀಡಮ್ ಅಂದ ತಕ್ಷಣ ನಮಗೆ ಇಂಡಿಪೆಂಡೆನ್ಸ್ ಡೇ ನೆನಪಾಗ್ತದೆ. ಸೊ ಬ್ರಿಟಿಷರ ಒಂದು ಸಂಕೋಲೆಯಿಂದ ನಾವು ತಪ್ಪಿಸ್ಕೊಂಡು ನಮ್ಮದೇ ಆದಂತ ಒಂದು ಕಂಪ್ಲೀಟ್ ಗೌರ್ಮೆಂಟ್ ಅನ್ನ ರಚನೆ ಮಾಡಿಕೊಂಡು ಅದರಲ್ಲಿ ಬದುಕ್ತಾರೆ. ಫೈನಾನ್ಷಿಯಲಿ ಕೂಡ ಫ್ರೀಡಮ್ ಆಗೋದಂದ್ರೆ ಹೇಗೆ? ಫ್ರೀಡಮ್ ಟು ಡೂ ಮೀನಿಂಗ್ಫುಲ್ ವರ್ಕ್ ವಿತೌಟ್ ಚೇಂಜಿಂಗ್ ಮನಿ. ನಾರ್ಮಲಿ ನಾವು ಈಗ ಏನ್ ಮಾಡ್ತಾ ಇರ್ತೀವಿ? ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ತಿ ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಮತ್ತೆ ವಾಪಸ್ ಸಾಯಂಕಾಲ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಟಿವಿ ನೋಡ್ಬಿಟ್ಟು ಟೈರ್ಡ್ ಆಗಿದೆ ಅಂತ ಮಲ್ಕೊಂಡು ಹೋಗೋದು. ಇದೇ ತರ ರೂಟೀನ್ ಹೋಗ್ತಾ ಇರ್ತದೆ. ಇದನ್ನ ಯಾಕೆ ಮಾಡ್ತಾ ಇರ್ತೀವಿ? ಬೋರಿಂಗ್ ಅನ್ಸಿದ್ರು ಯಾಕೆ? ಬಿಕಾಸ್ ವಿ ಆರ್ ಚೇಂಜಿಂಗ್ ಮನಿ. ನಮಗೆ ಕಂಪಲ್ಸರಿ ನಮ್ಮ ದಿನನಿತ್ಯದ ಖರ್ಚುಗಳಿಗೆ ಮತ್ತು ನಮ್ಮ ವಾಂಟ್ಸ್ಗಳಿಗೆ, ಎಂಟರ್ಟೈನ್ಮೆಂಟ್ಗಳಿಗೆ ಮತ್ತು ಸ್ವಲ್ಪ ಸೇವಿಂಗ್ಸ್ ಮಾಡೋದಕ್ಕೆ ಆ ದುಡ್ಡನ್ನ ಬೆನ್ನ ಹತ್ತಿ ಹೋಗ್ತಾನೆ ಇರ್ತೀವಿ. ಆ ಆ ಒಂದು ಏನ್ ಸೈಕಲ್ ಇರ್ತದೆ ಅದನ್ನ ಮಿಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದನ್ನ ಕ್ರಾಸ್ ಮಾಡಿ ಫ್ರೀಡಮ್ ಅನ್ನ ಹೊಂದೋದನ್ನ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತೀವಿ. ಅಂದ್ರೆ ನಾವು ಕೇವಲ ಈ ತಿಂಗಳದ ಬಿಲ್ ಅನ್ನ ಕಟ್ಟೋದಕ್ಕೆ ಅಥವಾ ಮಂತ್ಲಿ ಖರ್ಚುಗಳಿಗೆ, ಮನೆ ಬಾಡಿಗೆ ಕಟ್ಟೋದಕ್ಕೆ, ಸ್ಕೂಲ್ಗಳಿಗೆ, EMIಗೆ, ಇದಕ್ಕೆಲ್ಲ ದುಡ್ಡು ಹೊಂದಿಸೋದಕ್ಕೇನೆ ನಾವು ದುಡಿತಾ ಇರ್ತೀವಿ. ಅದನ್ನ ಎಲ್ಲ ಕಂಪ್ಲೀಟ್ ಅದನ್ನ ದಾಟಿ ಹೋಗುವಂಥದ್ದನ್ನ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತೀವಿ. ಇದು ಯಾಕೆ ಈಗ ಡಿಸ್ಕಷನ್ ಬಂತು? ಈಗ ಇತ್ತೀಚೆಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರು. USA ಅವರು ಒಂದು 15 ವರ್ಷಗಳ ಕಾಲ USA ದಲ್ಲಿ ಕೆಲಸ ಮಾಡಿ, ಅಂದ್ರೆ ಎಟ್ ದ ಏಜ್ ಆಫ್ 25 ಹೋಗಿದ್ದಾರೆ ಅವರು. ಈಗ 15 ವರ್ಷಗಳ ಕಾಲ ನಂತರ ಈಗ ರೀಸೆಂಟ್ ಆಗಿ ಬಂದು ಧಾರವಾಡ, ನಮ್ಮ ಕರ್ನಾಟಕದ ಧಾರವಾಡ, ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಸಿಟಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅಂದ್ರೆ ಸಿಟಿ ಅಂದ್ರೆ ಇದು ಸೆಂಟರ್ ಆಫ್ ದ ಸಿಟಿ, ಅಂದ್ರೆ ಇದು ಪೂರ್ತಿ ಒಂದು 10 ಕಿಲೋಮೀಟರ್ ಅಷ್ಟು ರೇಡಿಯಸ್ ಇದೆ. 10 ರಿಂದ 12 ಕಿಲೋಮೀಟರ್ ಧಾರವಾಡ ಸಿಟಿ ರೇಡಿಯಸ್ ಆಗುತ್ತೆ. ಈ ರೇಡಿಯಸ್ ಇಲ್ಲಿವರೆಗೂ ಧಾರವಾಡ ಆಲ್ಮೋಸ್ಟ್ 10 ಕಿಲೋಮೀಟರ್ ಇದೆ. ಈ 10 ಕಿಲೋಮೀಟರ್ ಇದಾದ ನಂತರ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು 4 ಎಕರೆ ಜಮೀನನ್ನ ತಗೊಂಡಿದ್ದಾರೆ ಅವರು. ಅವಾಗಲೇ ಅಂದ್ರೆ ದುಡಿತಾ ಇರ್ಬೇಕಾದ್ರೆ US ಅಲ್ಲಿ ಇರುವಾಗ ಆಲ್ಮೋಸ್ಟ್ 4 ಎಕರೆ ಜಮೀನನ್ನ ತಗೊಂಡು ಅಲ್ಲೇ ಒಂದು ಫಾರ್ಮ್ ಹೌಸ್ ತರ ಮಾಡ್ಕೊಂಡು ಅಲ್ಲಿ ಅವರು ಜೀವನ ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು, ನಾನು ಡೈಲಿ 9 to 5 ಈ ತರ ಜಾಬ್ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ದಿನನಿತ್ಯದ ಏನು ಖರ್ಚಿದೆ ಅಲ್ಲ, ಅದು ಖರ್ಚು ಈಸಿಯಾಗಿ ಆರಾಮಾಗಿ ನನಗೆ ಡಿವಿಡೆಂಡ್ ಮೂಲಕ ಕೆಲವೊಂದು ಡಿವಿಡೆಂಡ್ ಸ್ಟಾಕ್ಸ್ ಗಳನ್ನ ತಗೊಂಡಿದ್ದಾರೆ. ಇಂಡಿಯಾದ ಇರ್ಬೋದು, US ಇರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲಿ ಎಲ್ಲ ಡೈವರ್ಸಿಫೈ ಆಗಿದೆ. ಅಂಡ್ ಕೆಲವೊಂದು ಗ್ರೋತ್ ಸ್ಟಾಕ್ಸ್ ಇದೆ, ಅದು ಕೂಡ ವ್ಯಾಲ್ಯೂ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಕೆಲವು ಇಲ್ಲೇ ಧಾರವಾಡದಲ್ಲಿ, ಸ್ವಲ್ಪ ಈಗ ಬೆಂಗಳೂರಲ್ಲಿ ಈ ತರ ಆಗಿನ ದುಡಿಯುವಂತ ಟೈಮಲ್ಲೇ ಕಡಿಮೆ ರೇಟಿಗೆ ಕೆಲವೊಂದು ಸೈಟ್ ಗಳನ್ನ ತಗೊಂಡು ಮನೆ ಕಟ್ಸಿದ್ದಾರೆ. ಅವ್ರು ಸೈಟ್ ತಗೊಂಡು ಮನೆ ಕಟ್ಸಿರೋದು, ಫ್ಲಾಟ್ ತಗೊಂಡಿರೋದಲ್ಲ, ಮನೆ ಕಟ್ಸಿ ಅದರಲ್ಲಿ ಒಳ್ಳೆ ಚೆನ್ನಾಗಿ ಬಾಡಿಗೆ ಬರ್ತದೆ. ಸೊ ಬಾಡಿಗೆನೂ ಬರ್ತಾ ಇದೆ ಅವರಿಗೆ, ಮತ್ತು ಡಿವಿಡೆಂಡ್ ಇನ್ಕಮ್ ಕೂಡ ಬರ್ತಾ ಇದೆ. ಮತ್ತು ಫ್ರೀಲ್ಯಾನ್ಸಿಂಗ್ ಅಂತ ಅವರು ಅಲ್ಲಿ ಇರುವಂತ ನಾಲೆಜ್ ಅನ್ನ, US ಅಲ್ಲಿ ಏನ್ ಕೆಲಸ ಮಾಡಿದ್ರು ಆ ನಾಲೆಜ್ ಅನ್ನ ಯಾವಾಗ ಬೇಕಾದಾಗ ಯಾರಿಗಾದ್ರೂ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಇಷ್ಟು ಅವರ್ ಈ ಕೆಲಸ ಮಾಡ್ಕೊಡ್ತೀನಿ, ಇಷ್ಟು ದುಡ್ಡು ನನಗೆ ಅಂತ ಫ್ರೀ ಇದ್ದಾಗ ಅದು ಕೂಡ ಆ ತರ ಒಂದು ಜೀವನ ನಡೆಸ್ತಾ ಇದಾರೆ ಅವರು. ಈ ತರ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ದುಡ್ಡು ಕಟ್ಟೋದಕ್ಕೆ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಕಾಲೇಜ್ ಫೀಸ್ಗೆ ಅಥವಾ ಮನೆ ನಡೆಸೋದಕ್ಕೆ ಆ ದುಡ್ಡಿಗೆ ಚಿಂತೆ ಮಾಡಬೇಕು ಅವಶ್ಯಕತೆ ಇಲ್ಲ. ಅಂತದನ್ನ ಫೈನಾನ್ಷಿಯಲ್ ಫ್ರೀಡಮ್ ನೀವು 40 ವರ್ಷಕ್ಕೆ ಅಚೀವ್ ಮಾಡೋದು ಹೇಗೆ? ನಾರ್ಮಲಿ ಇದನ್ನ ಏನು ಅಚೀವ್ ಮಾಡ್ತೀವಿ ನಾವು? ಯಾವುದೇ ಜಾಬ್ ಅಲ್ಲಿ ಇದ್ದಾಗ, ಎಲ್ಲೇ ಕೆಲಸ ಮಾಡಿದಾಗ ಒಂದು 60 ಇಯರ್ಸ್ ಆದ ತಕ್ಷಣ ನಾವು ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಒಂದು ಲೆವೆಲ್ಗೆ ಆಗೇ ಆಗುತ್ತೆ. ಯಾಕೆ? ಅಲ್ಲಿ ಅಷ್ಟೊಂದು ಟೈಮ್ ತಗೊಂಡಿರ್ತೀವಿ. ಬಟ್ ಅವಾಗ ಎಲ್ಲ ನಮ್ಮ ದೇಶ ಸುತ್ತಾಡಕ್ಕಾಗ್ಲಿ ಅಥವಾ ಏನೋ ಒಂದು ಹೊಸ ಹಾಬಿ ಮಾಡ್ಬೇಕಂದ್ರೆ ಅವಾಗ ಏನಾದ್ರೂ ಎನರ್ಜಿ ಇರ್ತದ 60 ವರ್ಷ ಆದ್ಮೇಲೆ? ಈಗಿನ ಒಂದು ವಾತಾವರಣಕ್ಕೆ ತಕ್ಕಂಗೆ ಆಗಿನ ಟೈಮಲ್ಲಿ ಎಲ್ಲ ಪೊಲ್ಯೂಷನ್ ಅದೆಲ್ಲ ಜಾಸ್ತಿಯಾಗಿ ಆಲ್ಮೋಸ್ಟ್ ಹಾಸ್ಪಿಟಲ್ ಅಲ್ಲಿ ಓಡಾಡೋದೇ ಟೈಮ್ ಆಗಿರ್ತದೆ. ಸೊ ಅದನ್ನೇ ನೀವು 40ನೇ ವಯಸ್ಸಿಗೆ ಈ ತರ ಕಂಪ್ಲೀಟ್ ರಿಟೈರ್ಮೆಂಟ್ ಅನ್ನ ಆ ತರ ತಗೊಂಡು ನಿಮಗೆ ಇಷ್ಟ ಬಂದಂಗೆ ವಿತೌಟ್ ಚೇಂಜಿಂಗ್ ಮನಿ, ದುಡ್ಡನ್ನ ಬೆನ್ನು ಹತ್ತಲಾರದೆ ಮೀನಿಂಗ್ಫುಲ್ ವರ್ಕ್ ನಿಮ್ಗೆ ಯಾವ್ದು ಇಷ್ಟ ಇರ್ತದೆ ಅವ್ರು ಫಾರ್ಮಿಂಗ್ ಅನ್ನ ಮಾಡೋದು, ಮತ್ತೆ ಅಲ್ಲಿ ಕೆಲವೊಂದು ಫ್ರೂಟ್ಸ್, ಫ್ಲವರ್ಸ್ ಗಳನ್ನ ಬೆಳೀತಾ ಇರ್ತಾರೆ. ಅದನ್ನು ಕೂಡ ಇಲ್ಲಿ ಹೋಲ್ಸೇಲ್ ದರಕ್ಕೆ ಅವ್ರು ಮಾರಾಟ ಮಾಡಿಬಿಡ್ತಾರೆ. ಕೆಲವೊಬ್ಬರಿಗೆ ಅವ್ರು ತಗೊಂಡೋಗಿ ಮತ್ತೆ ಬೇರೆ ಕಡೆ ಮಾರ್ತಾ ಇರ್ತಾರೆ ಹೋಲ್ಸೇಲ್ ದರಕ್ಕೆ. ಅದು ಇಲ್ಲಿ ಕೂಡ ಒಂದು ಒಳ್ಳೆ ಇನ್ಕಮ್ ಬರ್ತದೆ ಮತ್ತು ಒಂದು ಒಳ್ಳೆ ವಾತಾವರಣದಲ್ಲಿ ಇದೆ ಅಂತ ಒಂದು ಫೀಲಿಂಗ್. ಮತ್ತು ಈಗ ಇತ್ತೀಚೆಗೆ ಅವ್ರು ಏನೋ ಒಂದು ಥಾರ್ ವೆಹಿಕಲ್ ಅನ್ನ ಅವ್ರಿಗೋಸ್ಕರ, ಅಂದ್ರೆ ಆತರ ಸುಮ್ಮನೆ ಸುತ್ತಾಡಕ್ಕೆ ತುಂಬಾ ಚೆನ್ನಾಗಿರ್ತದೆ ಅಂತ ಮನೆಯವರಿಗೋಸ್ಕರ ಒಂದು ಎರ್ಟಿಗಾ ಕಾರ್, ಈ ತರ ಒಂದ್ 2 ಕಾರ್ ಮೇಂಟೈನ್ ಮಾಡಿ ಅದಕ್ಕೊಬ್ರು ಡ್ರೈವರು, ಮನೆ ಕೆಲ್ಸಕ್ಕೊಬ್ರು, ಈ ತರ ಆಲ್ಮೋಸ್ಟ್ ಎಲ್ಲಾ ಪೇಮೆಂಟ್ಗಳು ಆರಾಮಾಗಿ ನಾನು ದುಡ್ದಂತ ದುಡ್ಡು, ಅದು ದುಡಿದ್ಬಿಟ್ಟು ನನಗೆ ಎಲ್ಲ ಸಾಕ್ತಾ ಇದೆ. ಈಗ ನಾವೇ ನಾರ್ಮಲಿ ಏನ್ ಮಾಡ್ತಿರ್ತೀವಿ, 60 ಇಯರ್ಸ್ ವರೆಗೂ ನಾವೇ ದುಡಿಯೋದು, ಆ ಬಂದ ದುಡ್ಡಲ್ಲೇ ಜೀವನ ನಡೆಸ್ತಿತ್ತು. ಬಟ್ ಈಗ ಅವ್ರು ಏನ್ ಮಾಡಿದ್ರು, ಅಮೆರಿಕ ಅಂದ್ರೆ ಇದೆಲ್ಲ ಹೇಳ್ತೇನೆ ಹೇಗೆ ಆಯ್ತು ಅಂತ, 15 ವರ್ಷ ಚೆನ್ನಾಗಿ ದುಡಿದ್ರು ಅವ್ರು. ಆ ದುಡ್ದಂತ ದುಡ್ಡು ಈಗ ಅವರಿಗೋಸ್ಕರ ದುಡಿತಾ ಇದೆ. ಆ ದುಡ್ಡಿನಿಂದನೇ ಅವರಿಗೆ ಈಗ ಇನ್ಕಮ್ ಬರ್ತಾ ಇದೆ. ಆ ಇನ್ಕಮ್ ಇಂದ ಒಳ್ಳೆ ಜೀವನ, ಅವ್ರಿಗೆ ಇಷ್ಟ ಬಂದದ್ದನ್ನ ನೋಡ್ಕೊಂತಾ ಇದಾರೆ ಅವರು. ಈಗ ತಂದೆ ತಾಯಿಯಿಂದ ತುಂಬಾ ದೂರ ಇದ್ದೆ ನಾನು.
ಅಮೆರಿಕದಲ್ಲಿ ಇರ್ಬೇಕಂದ್ರೆ ತುಂಬಾ ದೂರ ಇದ್ವಿ, ಯಾವಾಗ ಏನೇ ಘಟನೆ ನಡೆದ್ರು ಅಷ್ಟು ಈಸಿಯಾಗಿ ಬರಕ್ ಆಗ್ತಾ ಇರ್ಲಿಲ್ಲ. ಈಗ ಎಲ್ಲರೂ ಒಟ್ಟಿಗೆ ಇದೆ, ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಇದೆ. ಎಷ್ಟೋ ಜನ ಮದುವೆ ಆತರ ಅಟೆಂಡ್ ಆಗಿರ್ತೇನೆ ಇರ್ಲಿಲ್ಲ, ಈಗೆಲ್ಲ ಆಲ್ಮೋಸ್ಟ್ ಅವ್ರು ಕರೆದಾಗ ಮದುವೆಗಳಿಗೆ ಹೋಗುವಂಥದ್ದು, ಸಂಬಂಧಿಕರಿಗೆ ಭೇಟಿ ಆಗುವಂಥದ್ದು, ಒಳ್ಳೆ ಟೂರ್ ಅನ್ನ ಮಾಡ್ತಾ ಇದೀವಿ. ಈಗ ಅವೇನು ಅಮೆರಿಕದಲ್ಲಿದ್ರು ಕೂಡ ಅಷ್ಟೊಂದು ಟೂರ್ ಮಾಡಕ್ ಆಗಿರ್ಲಿಲ್ಲ. ಅಂದ್ರೆ ಬರೀ ದುಡಿಯೋದ್ರಲ್ಲಿ ಅಟ್ಲೀಸ್ಟ್ ಆತರ ನಾವು ಗುರಿ ಫಿಕ್ಸ್ ಹಾಕೊಂಡ್ಬಿಟ್ಟಿದ್ದು 15 ವರ್ಷ ಅಷ್ಟೇ ತುಂಬಾ ಚೆನ್ನಾಗಿ ದುಡಿದು ಬಿಡ್ಬೇಕು. ದುಡಿದ್ಬಿಟ್ಟು ಒಂದು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಅದರಿಂದ ಆ ದುಡ್ಡಿನಿಂದ ನಾವು ಚೆನ್ನಾಗಿ ಬದುಕಬೇಕನ್ನೋ ಕನಸನ್ನ ಕಂಡಿದ್ರು ಅದನ್ನ ರೀಚ್ ಆಗಿದ್ದಾರೆ ಹೇಗೆ ಅನ್ನೋದನ್ನ ನಾವು ಮಾತಾಡ್ತಾ ಹೋಗೋಣ. ಸೊ ಇದು ನಾರ್ಮಲಿ ಅದು ಯಾಕೆ ಮಾಡೋದು ಬಿಡು, ಇದು ಯಾಕೆ ಮಾಡ್ಬಿಡುದು, ಆ ಥರ ಲೇಜಿಯಾಗಿ ಸಿಂಪಲ್ ಆಗಿ ನಾವು ಜೀವನ ಬದುಕೋದ್ರೆ ಆಲ್ಮೋಸ್ಟ್ 60 to 70 ಇಯರ್ಸ್ ವರೆಗೂ ನಾವು ಕೆಲಸ ಮಾಡಲೇಬೇಕಾಗ್ತದೆ. ಬಟ್ ಅವರು ಅಚೀವ್ ಮಾಡೋದನ್ನ ಹೇಳ್ತೀನಿ. ಅವ್ರು ಕಂಡಿದ್ದ ಕನಸು ಕೂಡ ಇದೇ ತರ. ಕೆಲವೊಬ್ಬರಿಗೆ ಇದಕ್ಕಿಂತ ಬೇರೆ ಬೇರೆ ಕನಸುಗಳು ಕೂಡ ಇರ್ಬೋದು. ಅವ್ರದ್ದೇನು ಒಂದು ಫಾರ್ಮ್ ಹೌಸ್ ತರ ಇರಬೇಕು, ನಮ್ಮ ಊರ್ ಕಡೆನೆ ಬಂದು ಒಂದು ಫಾರ್ಮ್ ಹೌಸ್ ತರ ಮಾಡ್ಕೊಂಡು ಅಲ್ಲಿ ಇರ್ಬೇಕು ನಾನು, ಮತ್ತು ಅಗ್ರಿಕಲ್ಚರ್ ಸ್ವಲ್ಪ ಮಾಡಬೇಕು, ಅಲ್ಲಿ ಕೆಲಸಗಾರರು ಕೂಡ ಇರ್ತಾರೆ. ಮತ್ತೆ ಈ ತರ ಕೆಲವೊಂದು ನಮಗೆ ಫ್ರೀ ಟೈಮ್ ಇರ್ತದೆ, ಥಾರ್ ನನಗೆ ಇಷ್ಟ ಇದ್ದಾಗ ಅಲ್ಲೆಲ್ಲ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಕಡೆ ಹೋಗುವಂಥದ್ದು, ಅಥವಾ ಫ್ಯಾಮಿಲಿ ಅವ್ರಿಗೆ ಬೇಕಾಗ ಅವ್ರಿಗೊಂದು ಕಾರು, ಆ ಥರ ಅವ್ರು ನೋಡ್ಕೊಳಕ ಆ ಥರ ಇರುವಂಥದ್ದು, ಸುತ್ತಾಡೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ಕೆಲವೊಂದು ಹಾಬಿ ಬೆಳಿಗ್ಗೆ ರನ್ನಿಂಗ್ ಮಾಡುವಂಥದ್ದು, ಇದು ಕೂಡ ಒಂದು ಅವ್ರ ಕನಸು ನೋಡಿ. ಆ ಥರ ಟೈಮೇ ಇಲ್ದಂಗೆ ಆಗಿರ್ತದೆ. ಈಗ ಎಷ್ಟೋ ಜನಕ್ಕೆ ಬಿಜಿ ಲೈಫಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಒಳ್ಳೆ ಎಕ್ಸಸೈಸ್ ಮಾಡೋದು, ಒಳ್ಳೆ ಬುಕ್ಸ್ಗಳನ್ನ ಓದೋದು, ಒಳ್ಳೊಳ್ಳೆ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಭೇಟಿಯಾಗಿ ಅವರ ಲೈಫ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ಒಳ್ಳೊಳ್ಳೆ ಯಾವ ಥರ ಕಂಪನಿಗಳನ್ನು ಕಟ್ತಾ ಇರ್ತಾರೆ ಅವ್ರ ಜೊತೆ ಕೂತ್ಕೊಂಡು ಈ ಥರ ಫ್ರೀ ಆಗಿ ನನಗೆ ಟೈಮ್ ಇರಬೇಕು, ಟೈಮ್ ಅನ್ನೋದು ಇಂಪಾರ್ಟೆಂಟ್, ನನಗೆ ದುಡ್ಡು ಈ ತಿಂಗಳಿಗೆ ಬಿಲ್ ಹೇಗೆ ಕಟ್ಟೋದು ಅನ್ನೋ ಟೆನ್ಷನ್ ಇರಬಾರ್ದಾಗಿತ್ತು. ಸೊ 15 ವರ್ಷದಲ್ಲಿ ಅಚೀವ್ ಮಾಡ್ಬೇಕಂತ ಪ್ಲಾನ್ ಮಾಡಿ 25ನೇ ವರ್ಷಕ್ಕೆ ಆ ಥರ ಅಮೆರಿಕಕ್ಕೆ ಹೋಗಿ ಈಗ ಅವ್ರು 40ನೇ ವಯಸ್ಸಿಗೆ ವಾಪಸ್ ಬಂದು ಈ ಥರ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇನಂತಂದ್ರೆ ಫಸ್ಟ್ ಅವ್ರು ಇದನ್ನ ಅಚೀವ್ ಮಾಡೋಕ್ಕೆ ಕಾರಣ ಏನು, ಅದನ್ನ ನೀವು ಎಷ್ಟೋ ಜನ ಕಾಪಿ ಮಾಡ್ಕೋಬೋದು. ಆಲ್ರೆಡಿ 40 ಏನು ಕಾಪಿ ಮಾಡೋಕ್ಕಾಗಲ್ಲ, ಯಂಗ್ ಏಜಲ್ಲಿ ಯಾರು ಇರ್ತೀರಿ ಆ ಥರ. USA ಹೋದ ತಕ್ಷಣ ಇಷ್ಟೆಲ್ಲ ಅಚೀವ್ ಮಾಡ್ತೀರಿ ಅಂತಲ್ಲ, ಯಾಕಂದ್ರೆ ಎಷ್ಟೋ ಅಲ್ಲಿ USA ಹೋಗಿ ಅಲ್ಲಿ ಸೆಟ್ಲ್ ಆದಾಗ ಇಲ್ಲಿ ಏನೇ ಘಟನೆ ನಡೆದ್ರು ಅಷ್ಟು ಈಜಿಯಾಗಿ ಬರೋಕ್ಕಾಗಲ್ಲ, ಅವೆಲ್ಲ ತ್ಯಾಗಗಳು ಮಾಡ್ಬೇಕಾಗ್ತದೆ. ಪೇರೆಂಟ್ಸ್ ಯಾವಾಗ 1 ವರ್ಷ 2 ವರ್ಷಕ್ಕೆ ಒಂದ್ಸಲ ಅಲ್ಲಿ ಬಂದು ನೀವು ಭೇಟಿ ಆಗೋದು, ಅಥವಾ ನೀವಾದ್ರೂ ಬರೋದು, ತುಂಬಾ ವರ್ಷಗಳ ನಂತರ ಭೇಟಿ, ಈ ತರ ಎಲ್ಲ ಸ್ವಲ್ಪ ತ್ಯಾಗಗಳು ಇದ್ದೇ ಇರ್ತದೆ, ಯಾವುದು ಈಸಿಯಾಗಿ ಬರೋದಿಲ್ಲ. ಅವ್ರು ಹೇಳಿದ್ದಾನೆ ಜಿಯೋಗ್ರಫಿಕ್ ಆರ್ಬಿಟ್ರೈಸ್. ನಾವಿಲ್ಲಿ ಇಂಡಿಯಾದಲ್ಲೇ ಇದ್ದಾಗ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೂ ಹೇಳ್ತಾರೆ, ನಮ್ಮ ಫ್ರೆಂಡ್ ಸರ್ಕಲ್ ಇಂಡಿಯಾದಲ್ಲೇ ನಮ್ಮ ಜೊತೆನೇ ಈ ತರ ಅಲ್ಲಿ ಅಮೆರಿಕ ಬರ್ಲಾರ್ದೆ ಇಲ್ಲೇ ಇರ್ತೀನಂತ ಇದ್ದವರು ಇನ್ನೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ರೀಚ್ ಆಗಿಲ್ಲ. ನಾನು USA ಹೋದಾಗ ಯಾವ ರೀತಿ ರೀಚ್ ಆಗಕ್ಕಾಗಿತ್ತು ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿ. ಜಿಯೋಗ್ರಫಿಕಲ್ ಆರ್ಬಿಟ್ರೇಜಿಂಗ್ ಅಂದ್ರೆ ಏನು? ನಾರ್ಮಲಿ ನಾವೇನ್ ಮಾಡ್ತೀವಿ, ಇಂಡಿಯಾದಲ್ಲಿ ಒಂದು ಯಾವುದೋ ಎಕ್ಸ್ ಅಮೌಂಟ್ ಅನ್ಕೊಳ್ಳಿ, ಇಂಡಿಯಾದಲ್ಲಿ ಒಂದು 10 ಕೋಟಿಯನ್ನ ಈ ತರ ಗಳಿಸ್ಬೇಕು ನಾವು ಅಂತ ಅನ್ಕೊಂಡ್ರೆ ಅದು ನಿಯರ್ಲಿ 30 ಇಯರ್ಸ್ ಆದ್ರೂ ಟೈಮ್ ಆಗ್ತದೆ ನಮಗೆ. ಅದೇ ನೀವು USA ಆ ತರ ಹೋದಾಗ ಅಲ್ಲಿ 10 ರಿಂದ 15 ವರ್ಷದಲ್ಲೇ ಇದನ್ನ ರೀಚ್ ಮಾಡಿದಾರೆ ಆ ಗೋಲ್ ಅನ್ನ ಅವರು. ಜಸ್ಟ್ 15 ಇಯರ್ಸ್ ಅಲ್ಲಿ ಅವರು ರೀಚ್ ಮಾಡಿದ್ರು. ಕೆಲವೊಬ್ರು 10 ಇಯರ್ಸ್ ಅಲ್ಲಿ ಕೂಡ ಮಾಡಿರ್ತಾರೆ. ಇವ್ರು ಹೇಳಿದ್ದು 15 ವರ್ಷಕ್ಕೆ ಅಷ್ಟೊಂದು ಅಮೌಂಟ್ ಅನ್ನ ನಾನು ರೀಚ್ ಆದೆ. ಆಗಿನ ಟೈಮಲ್ಲಿ ತುಂಬಾ ಚೀಪ್ ಆಗಿದ್ದಾಗ ಬೆಂಗಳೂರಿಂದ ಸ್ವಲ್ಪ ತುಂಬಾ ದೂರ ಪ್ಲೇಸ್ ಅಲ್ಲಿ ಕೆಲವು ಸೈಟ್ಗಳನ್ನ ಹಿಡಿದಾಗ ಅದು ತುಂಬಾ ಒಳ್ಳೆ ಪ್ಲೇಸ್ ಆಗಿದೆ. ಈಗ ಅದೆಲ್ಲ ಮನೆಗಳನ್ನ ಕಟ್ಟಿಬಿಟ್ಟು ಅಲ್ಲಿಂದ ಬಾಡಿಗೆ ಬರ್ತಾ ಇದೆ. ಧಾರವಾಡದಲ್ಲಿ ಸ್ವಲ್ಪ ಪ್ಲೇಸ್ಗಳನ್ನ ಹಿಡಿದಿದ್ದಾರೆ, ಅದು ಇಲ್ಲಿ ಅವರೇ ಸ್ವಂತ ಮನೆ ಕಟ್ಸಿದ್ದಾರೆ. ಅಲ್ಲಿ ಕೂಡ ಚೆನ್ನಾಗಿ ಬಾಡಿಗೆ ಮತ್ತು PG ಮಾಡಿದ್ದಾರೆ ಧಾರವಾಡದಲ್ಲಿ. ಅಲ್ಲೆಲ್ಲ ತುಂಬಾ ಒಳ್ಳೆ ಬೇಡಿಕೆ ಇರ್ತದೆ, ಆದ್ರಿಂದ ಒಂದು ತುಂಬಾ ಚೆನ್ನಾಗಿ ದುಡ್ಡು ಬರ್ತದೆ. ಡಿವಿಡೆಂಡ್ ಸ್ಟಾಕ್ಸ್ ಗಳಿದಾವೆ. ಅವರು ಫ್ಯಾಮಿಲಿ ಮೆಂಬರ್ಸ್ ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ ಕೂಡ ಡಿವಿಡೆಂಡ್ ಸ್ಟಾಕ್, ಯಾಕಂದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಉಳಿತಾಯ ಆಗ್ಲಿ ಅಂತ. ಈ ಡಿವಿಡೆಂಡ್ ಅಂದ್ರೇನು, ನಿಮ್ ಇನ್ಕಮ್ ಎಷ್ಟಿರ್ತದೆ ಅಷ್ಟಕ್ಕೆ ಮತ್ತೆ ಟ್ಯಾಕ್ಸ್ ಹಾಕ್ತಾರೆ. ನಿಮ್ಮ ಅಪ್ಪ ಅಮ್ಮಗೆ ಅಂದ್ರೆ ಅವ್ರು ದುಡಿತಾ ಇರಲಿಲ್ಲ, ಅವ್ರ ಅಪ್ಪ ಅಮ್ಮ ಅಗ್ರಿಕಲ್ಚರ್ ಫ್ಯಾಮಿಲಿ ಅವ್ರದ್ದು, ಅವರು ಯಾವುದೇ ರೀತಿ ಇನ್ಕಮ್ ಇರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಹೆಸರಲ್ಲಿ ಕೂಡ ಅವಾಗಿಂದನೇ ಸ್ವಲ್ಪ ದುಡ್ಡು ಹಾಕಿ ಅದನ್ನ ಡಿವಿಡೆಂಡ್ ಸ್ಟಾಕ್ಸ್, ಈಗ ಅವ್ರಿಗೂ ಒಳ್ಳೆ ಡಿವಿಡೆಂಡ್ ಲಾಭಾಂಶ ಬರ್ತಾ ಇದೆ, ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗಿಲ್ಲ. ಸೊ ಈ ತರದವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅಂದ್ರೆ ಪ್ರತಿಯೊಂದು ಕಂಪಲ್ಸರಿ USA ಹೋದ ತಕ್ಷಣ ಅಷ್ಟು ಜಾಸ್ತಿ ಬಂದ್ಬಿಡುತ್ತಾ ಅಂತಲ್ಲ, ಅಲ್ಲಿ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಿನಿಮಲಿಸ್ಟಿಕ್ ಲೈಫ್ ಅನ್ನ ಬದುಕಬೇಕು. ಅಲ್ಲಿ ನೀವು ಆರಾಮ ಐಷಾರಾಮಿ ಜೀವನ, ವಾರಕ್ಕೊಂದ್ಸಲ ಹೊರಗಡೆ ಟ್ರಿಪ್ ಹೋಗೋದು, ಅಲ್ಲಿ ಸುತ್ತಾಡೋದು ಇಲ್ಲಿ ಸುತ್ತಾಡೋದು ಆ ತರ ಅಲ್ಲ. ಅಲ್ಲಿ ಕೂಡ ಸುತ್ತಾಡೋದು ಇರ್ತದೆ, ಅವರೆಲ್ಲ ಮಾಡಿದ್ದಾರೆ, ಬಟ್ ತುಂಬಾ ಲಿಮಿಟೆಡ್ ಆಗಿ ಅಥವಾ ಕಡಿಮೆ ಒಂದು ಸಿಂಪಲ್ ಆಗಿರುವಂತ ಮನೆಯಲ್ಲಿ ಇರೋದು. ಇಲ್ಲಿ ನಾವು ನಾರ್ಮಲಿ ಬೆಂಗಳೂರಲ್ಲಿ ಏನಿರ್ತದೆ, ಒಂದು ಸಿಂಗಲ್ ಬೆಡ್ರೂಮ್ ಅಂದ್ರೆ ಬೆಂಗಳೂರಲ್ಲಿ ಒಂದು 20,000 ಬೇಕಾಗ್ತದೆ, 10 ರಿಂದ 20,000. ಕೆಲವೊಂದು ಸಿಂಪಲ್ ಮನೆ ಅಂದ್ರೆ 10,000, ಬಟ್ 20,000 ಆದ್ರೂ ಒಂದು ಸಿಂಗಲ್ ಬೆಡ್ರೂಮ್ಗೆ ಬೇಕು. ಆ ತರ ಇಲ್ಲಿ ಮುಂಬೈಯಲ್ಲಿ ನೋಡಿದ್ರೆ ನಮಗೆ ನಿಯರ್ಲಿ 50,000 ಬೇಕಾಗ್ತದೆ ಸಿಂಗಲ್ ಬೆಡ್ರೂಮ್, ಸಿಂಪಲ್ ಮನೆಗೆನೆ 50,000. ಅದೇ ಅಮೆರಿಕದಲ್ಲಿ ಹೋದಾಗ ನಿಯರ್ಲಿ ಸಿಂಗಲ್ ಬೆಡ್ರೂಮ್ ರೀತಿ 1.5 ರಿಂದ 2 ಲಕ್ಷ ಖರ್ಚು ಮಾಡ್ಬಿಡ್ತಾರ. ಆ ತರ ಕೂಡ ಖರ್ಚು ಕೂಡ ಇರ್ತದೆ ಅಲ್ಲೇನ, ಬಟ್ ಪೇಮೆಂಟ್ ತುಂಬಾ ಚೆನ್ನಾಗೇ ಇರ್ತದೆ ಅಲ್ಲಿ. ಯಾಕಂದ್ರೆ ಅವ್ರ ಥಿಂಕಿಂಗೇ ಬೇರೆ ಇರ್ತದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಭಯಂಕರ ಜಾಸ್ತಿ ಇರೋದು, ನಿಯರ್ಲಿ $12,000 ಇದೆ ಅಲ್ಲಿ. ನಮ್ಮ ಇಂಡಿಯಾದ ಬರೀ $2,000 ಅಷ್ಟೇ ಪರ್ ಕ್ಯಾಪಿಟಲ್ ಇನ್ಕಮ್. ಅಂದ್ರೆ ನಾವು ಇದರಲ್ಲಿ ಇಷ್ಟು ಬಂದ್ರೆ ಸೂಪರ್ ನಮ್ ಖತರ್ನಾಕ್ ಬಂದಿದೆ ಅಂತ, ಬಟ್ ಅಲ್ಲಿ ಸ್ವಲ್ಪ ಇನ್ಕಮ್ ಜಾಸ್ತಿ ಬಂದಾಗ ನೀವು ಖರ್ಚನ್ನ ಕಡಿಮೆ ಮಾಡಿದ್ರೆ 15 ವರ್ಷದಲ್ಲಿ ಚೆನ್ನಾಗಿ ಗಳಿಸಬಹುದು. ಅದನ್ನ ಇವ್ರು ಈ ತರ ಡಿವಿಡೆಂಡ್ ಬರುವಂತ ಇನ್ಕಮ್ ಮತ್ತು ಗ್ರೋತ್ ಸ್ಟಾಕ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಅದನ್ನು ಸ್ವಲ್ಪ ಮಾರ್ತಾ ಹೋದ್ರೆ ಬರುತ್ತೆ. ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ಮುಂದೆ ಅಕಸ್ಮಾತ್ ದುಡ್ಡು ಶಾರ್ಟೇಜ್ ಬಿದ್ರೆ SWP ಸಿಸ್ಟಮೆಟಿಕ್ ವಿತ್ಡ್ರಾವಲ್ ಪ್ಲಾನ್ ಆಧಾರ್ ಮಾಡ್ಕೊಳ್ಳುವಂತ ಪ್ಲಾನ್ ಇದೆ ಅವರಿಗೆ.
ಸೊ ಎಷ್ಟೋ ವರ್ಷ ಬದುಕಿದ್ರು ಇನ್ನೂ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತದೆ ಹೊರತಾಗಿ ಅಲ್ಲಿ ಕಡಿಮೆ ಆಗೋದೇ ಇಲ್ಲ. ಅದೆಲ್ಲ ಹೇಳ್ತೀನಿ ನಿಮ್ಗೆ. SWP ಪವರ್ ಹೆಂಗಿರ್ತದೆ ಅಂದ್ರೆ, ನೀವು ಎಷ್ಟು ಒಂದು ಸ್ವಲ್ಪ ಮಿನಿಮಲಿಸ್ಟಿಕ್ ಒಂದು 3 ರಿಂದ 10 ಕೋಟಿವರೆಗೂ ಆ ಥರ ದುಡಿದು ಬಿಟ್ಟು ಅಲ್ಲಿ ಹಾಕಿದ್ರೆ ಭಯಂಕರ ದುಡಿತಾ ಹೋಗುತ್ತೆ, ಜಾಸ್ತಿ ಹೋಗುತ್ತೆ. ನಮ್ಮ ಭಾರತ ದೇಶ ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ, ನಿಯರ್ಲಿ ಇನ್ನೂ 20 ವರ್ಷ ಕಂಪ್ಲೀಟ್ ಇಂಡಿಯಾ ಭಯಂಕರವಾಗಿ ಬೆಳೀತದೆ. ಅಷ್ಟು ಫಾಸ್ಟ್ ಆಗಿ ಬೆಳೀತದೆ. ಬೇರೆ ಯಾವ ಸರ್ಕಾರನಾದ್ರೂ ಬರಲಿ, ಅಷ್ಟು ಫಾಸ್ಟ್ ಆಗಿ ಬೆಳೀತದೆ. ಆ ಬೆಳೀತದೆ ಅಂದ್ರೆ ಶೇರ್ ಮಾರ್ಕೆಟ್ಗಳು ಬೆಳೆದಿರ್ತದೆ. ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ ಅನ್ನ ತಗೋಬಹುದು. ನಾರ್ಮಲಿ ನಾವೇನ್ ಮಾಡ್ತೀವಿ, ಜಪಾನ್ಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಜಪಾನ್ 25 ವರ್ಷದಿಂದ ಶೇರ್ ಮಾರ್ಕೆಟ್ ಬೆಳೆದೇ ಇಲ್ಲ. ಹಾಗಂತ 25 ವರ್ಷದ ಹಿಂದೆ ಜಪಾನಲ್ಲಿ 1 ಲೀಟರ್ ಹಾಲಿಗೆ ಏನ್ ಬೆಲೆ ಇತ್ತಲ್ಲ, ಈಗಲೂ ಕೂಡ ಅಷ್ಟೇ ಬೆಲೆ ಇದೆ. ಬಟ್ ಇಂಡಿಯಾದಲ್ಲಿ ಹಂಗಾಗತ್ತಾ? 25 ವರ್ಷದ ಹಿಂದಿದ್ದ ವಸ್ತು ಈಗಲೂ ಕೂಡ ಅಷ್ಟೇ ಬೆಲೆ ಇದೆಯಾ? ಸೊ ಇಂಡಿಯಾದಲ್ಲಿ ಆ ಬೆಲೆಗಳು ಜಾಸ್ತಿ ಆಗಿದೆ ಅಂದ್ರೆ ಶೇರ್ ಮಾರ್ಕೆಟ್ ಕೂಡ ಪಕ್ಕಾ ಬೆಳೆತಿರ್ತದೆ. ಇಂಡಿಯಾದ ಬೇರೆ ಜಪಾನದ ಬೇರೆ ಇರುತ್ತೆ. ಅದನ್ನೆಲ್ಲ ಸ್ಟೋರಿ ಒಂದು ಸಂಚಿಕೆಯಲ್ಲಿ ನಾ ಹೇಳ್ತಾ ಹೋಗ್ತೇನೆ. ಓಕೆ, ಅವ್ರು ಈ ತರ ಪ್ಲಾನ್ ಅವ್ರು ಏನ್ ಮಾಡ್ತಾ ಇರೋದು, ಜಿಯೋಗ್ರಫಿಕಲ್ ಆರ್ಬಿಟ್ರೇಜ್ ಅಂದ್ರೆ ಇಂಡಿಯಾದಲ್ಲಿ ತುಂಬಾ ಗಳಿಕೆ ಕಡಿಮೆ ಇರ್ತದೆ, ಪೇಮೆಂಟ್ ಕಡಿಮೆ ಇರ್ತದೆ. USA ದಲ್ಲಿ ಹೈ ಇನ್ಕಮ್ ಕಂಟ್ರಿ ಇರ್ತಾವೆ, ಇವು ಜಾಸ್ತಿ ಚೆನ್ನಾಗಿ ಗಳಿಸ್ಬೋದು. ಅಲ್ಲಿ ಕಡಿಮೆ, ನೀವು ಖರ್ಚು ಕೂಡ ಕಡಿಮೆ ಮಾಡ್ಬೇಕಾಗ್ತದೆ. ಇಲ್ಲಿ ಲೋ ಕಾಸ್ಟ್ ಲಿವಿಂಗ್, ಇಲ್ಲಿ ವಾಪಸ್ ಭಾರತಕ್ಕೆ ಬಂದು ಇಂಡಿಯಾದಲ್ಲಿ ಜೀವನ ನಡೆಸಿದ್ರೆ ತುಂಬಾ ಆರಾಮಾಗಿ ಬದುಕಬಹುದು. ಈಗ ಅವರಲ್ಲ ಅಮೆರಿಕದಲ್ಲೇ ಬದುಕ್ಬೇಕಂದ್ರೆ ಇನ್ನೂ ತುಂಬಾ ಚೆನ್ನಾಗಿರೋ ಮನೆ, ಆ ಥರ ಎಲ್ಲ ಒಳ್ಳೊಳ್ಳೆ ಕಾರ್ಗಳು ತೊಗೊಂಡ್ರೆ ಜಾಸ್ತಿ ಖರ್ಚಾಗುತ್ತೆ ಅಲ್ಲಿ ಬದುಕೋದಕ್ಕೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಪರ್ಚೇಸಿಂಗ್ ಪವರ್ ಪಾರಿಟಿ ಅಂತ ಬರುತ್ತೆ, ಮತ್ತೊಂದು ಸಲ ಹೇಳ್ತೇನೆ ಇದ್ರ ಬಗ್ಗೆ, ಇಲ್ಲಾಂದ್ರೆ ಲೆಂತಿ ಆಗ್ತಾ ಹೋಗುತ್ತೆ ಇದು. ಸೊ ಈ ಲೆಕ್ಕದಲ್ಲಿ ಬಂದಾಗ ಇಲ್ಲಿ ನಮ್ಮ ಭಾರತಕ್ಕೆ ಬಂದು ಈ ತರ ಒಂದು ಸೆಕೆಂಡ್ ಟೈರ್ ಸಿಟಿಗಳಲ್ಲಿ ಆತರ ಇದ್ರೆ ಅದ್ಭುತವಾದ ಜೀವನನ ನಡೆಸಬಹುದು. ನೀವೆಲ್ಲಾ ಫ್ರೆಂಡ್ಸ್ಗಳನ್ನು ಬಿಟ್ಟು ಎಲ್ಲ ತುಂಬಾ ಎಂಜಾಯ್ಮೆಂಟ್ ಇರ್ತದೆ. ಬರೀ ದುಡ್ಡೇ ಅಲ್ಲ, ದುಡ್ಡು ಬೆನ್ನತ್ತಾ ಹೋಗೋದು. 50 ವರ್ಷ ಅಂತೂ ದುಡಿತಾನೆ ಹೋಗೋದಲ್ಲ. ಒಂದಿಷ್ಟಕ್ಕೆ ಫುಲ್ ಸ್ಟಾಪ್ ಅನ್ನೋದು ಬರಬೇಕು. ಅದು ಬಂದ್ಬಿಟ್ಟು ಆ ದುಡ್ಡು ನಿಮಗೋಸ್ಕರ ದುಡಿಬೇಕು. ನೀವು ರಾತ್ರಿ ಮಲ್ಕೊಂಡಾಗ ಕೂಡ ನಿಮಗೋಸ್ಕರ ದುಡ್ಡು ದುಡಿತಾ ಇರಬೇಕು. ಇಲ್ಲ ನೀವೇ ಎಚ್ಚರಾಗಿ ದುಡಿದ್ಬಿಟ್ಟು ಅವಾಗ ದುಡ್ಡು ಬರ್ತದೆ ಅಂದ್ರೆ ಜೀವನ ಪರ್ಯಂತ ದುಡಿತಾನೆ ಇರೋದು. ಜಿಯೋಗ್ರಫಿಕಲ್ ಆರ್ಬಿಟ್ರಾಜ್ ಅಂದ್ರೆ ಭಾರತದಂತ ದೇಶಗಳಲ್ಲಿ ಸ್ವಲ್ಪ ಇನ್ಕಮ್ ಕಡಿಮೆ ಬರುತ್ತೆ. ನೀವು ದುಡಿದಾಗ ಸ್ಯಾಲ್ರಿ ಕಡಿಮೆ ಇರ್ತದೆ. USA ಅಂತ ದೊಡ್ಡ ಚೆನ್ನಾಗಿರುವಂತ ಇನ್ಕಮ್ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಜೀವನವನ್ನ ಮಾಡಿ ಚೆನ್ನಾಗಿ ಒಂದು 15 ವರ್ಷದಲ್ಲಿ ದುಡಿಸಬಹುದು. ಇದನ್ನ ಜಿಯೋಗ್ರಫಿಕಲ್ ಆರ್ಬಿಟ್ರಾಜ್. ಇಂಡಿಯಾದಲ್ಲೇ ಅದನ್ನ ಗಳಿಸಿ ಎಷ್ಟೇ ಜಿಪ್ಪುಣತನ ಮಾಡಿದ್ರು ಅಷ್ಟು ಉಳಿಸಕ್ ಆಗ್ತಿರ್ಲಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. USA ದಲ್ಲಿ ಹೋದಾಗೆ ನನಗೆ ಇದು ಸಾಧ್ಯ ಆಯ್ತು. ನಮ್ಮ ಮೊದಲೇ ಮುಂಚೆನೆ ಈ ತರ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ. ಅಂದ್ರೆ ಪ್ಲಾನ್ ಅಂದ್ರೆ ಅವರಿಗೆ ಸ್ವಲ್ಪ ಹಿರಿಯರಿದ್ದವರು ಆ ತರ ಅಡ್ವೈಸ್ ಮಾಡಿದ್ರು. ನನಗೆ ಅಡ್ವೈಸ್ ಆ ಟೈಮಲ್ಲಿ ಸರಿ ಅನಿಸ್ತು, ಆ ತರ ಹೋದೆ. ಬಟ್ ಅದ್ರ ತಕ್ಕಂಗೆ ನನಗೆ ಹ್ಯಾಪಿನೆಸ್ ಇದೆ, ಈಗ ಅನ್ಕೊಂಡಿದ್ದಾಗಿದೆ ಅಂತ ಹೇಳ್ತಾರೆ. ಸೊ ಇದನ್ನ ಯಂಗ್ ಏಜ್ ಅಲ್ಲಿ ಇದ್ದವ್ರು ನೀವು ಕೂಡ ಕಾಪಿ ಮಾಡ್ಬೋದು. ಅಥವಾ ಬೇಡಪ್ಪ ನಾವು ಇಂಡಿಯಾದಲ್ಲಿ ಇದ್ರೆ ಆಯ್ತು, ನಿಮ್ಮ ಆ ಒಂದು ಬೇರೆ ಈಗ ಸಡನ್ ಆಗಿ ರೋಜ್ಗಡ್ ನಿಂತು ಬಿಡ್ತಾರೆ. ಇಲ್ರಿ ನಾವು ಇಂಡಿಯಾದಲ್ಲೇ ಇರೋರು, ಇಂಡಿಯಾದಂಗ ಅಮೆರಿಕದಾಗ ಹಂಗಿರುತ್ತ ಅಂತ ರೋಜ್ ಹೀಗೆ. ಅದು ಈ ತರ ಒಬ್ರು ಮಾಡಿದಂತ ಸಾಧನೆ. ಅದನ್ನ ಸಾಧ್ಯ ಆದ್ರೆ ಕಾಪಿ ಮಾಡ್ಬೋದು, ಇಲ್ಲಾಂದ್ರೆ ಸಡನ್ ಆಗಿ ಮತ್ತೆ ಇಂಡಿಯಾದ ಹೊಗಳ್ತಾ ಇರೋದು. ಅವ್ರಿಗೆ 2 ತಿಂಗಳು ಬಿಟ್ಟು ನೋಡಿದ್ರೆ ಮತ್ತೆ ಇಂಡಿಯಾ ಬೈತಿರ್ತಾರೆ, ನೋಡಿ ರೋಡ್ ಸರಿ ಇಲ್ಲ ಅಲ್ಲಿ, ಅದ ಹಂಗಾಗಿದೆ, ಇಲ್ಲಿ ಹಿಂಗಾಗಿದೆ, ಮತ್ತೆ ಅದೇ ಕಂಪ್ಲೇಂಟ್ ಸ್ಟಾರ್ಟ್ ಆಗಿರ್ತಾರೆ. ಅವರು ಕೂಡ ವಾಪಸ್ ಬಂದು ಇಂಡಿಯಾನೇ ಇಷ್ಟ ಅವ್ರಿಗೆ, ಬಂದು ಇಂಡಿಯಾದಲ್ಲೇ ಜೀವನ ಇರ್ತಾರೆ. ಮತ್ತೆ ವಾಪಸ್ ಎಲ್ಲಿ ಬೇರೆ ಕಡೆ ದುಡಿಯಕ್ಕೆ ಹೋಗಲ್ಲ. ಅಷ್ಟು ಈಗ ಆ ತರ ಫಸ್ಟ್ ಸ್ಟೆಪ್ ಅವ್ರು ಮಾಡಿದ್ರು. ನಂತರ ಅವ್ರು ಏನ್ ಮಾಡ್ತಾ ಇರೋದು, ಅಲ್ಲಿ ಅಮೆರಿಕಕ್ಕೆ ಹೋದ ತಕ್ಷಣ ಅಪ್ ಸ್ಕಿಲ್ ಅಂಡ್ ರೀಸ್ಕಿಲ್ಲಿಂಗ್, ಜಾಸ್ತಿ ಆದಷ್ಟು ಸ್ಕಿಲ್ ಗಳನ್ನ ಡೆವಲಪ್ ಮಾಡ್ತಾ ಹೋಗಿ ಬೇಗ ಬೇಗ ಕಂಪನಿಗಳನ್ನ ಚೇಂಜ್ ಮಾಡಿ ಮತ್ತು ಪೇಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೀವು ಅಷ್ಟೇ ನಾರ್ಮಲ್ ಲೈಫ್, ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, ಒಳ್ಳೆ ಪೇಮೆಂಟೇ ಸ್ಟಾರ್ಟಿಂಗ್ ಬರ್ತದೆ. ಅಲ್ಲಿ ಸ್ಟಾರ್ಟಿಂಗ್ 5-10 ಲಕ್ಷ ಬಂದ್ರು ಅಷ್ಟಕ್ಕೆ ಸಮಾಧಾನ ಆಗೋಂಗಿಲ್ಲ. ಇನ್ನೂ ಚೆನ್ನಾಗಿ ಸ್ಕಿಲ್ಗಳನ್ನು ಮಾಡ್ಕೊಂಡು ರೀಸ್ಕಿಲ್ಗಳನ್ನು ಮಾಡ್ಕೊಂಡು ಕಲಿತಾ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಂಡ್ರು ಅವರು 15 ವರ್ಷದಲ್ಲಿ ಮಾಡ್ಕೊಂಡು. ನಂತರ ಅವ್ರದ್ದು ಫೈನಾನ್ಷಿಯಲ್ ಹ್ಯಾಬಿಟ್ ತುಂಬಾ ಚೆನ್ನಾಗಿತ್ತು ಅಂತ. ನಾನು ಇದನ್ನ ಅಚೀವ್ ಮಾಡಕ್ ಕಾರಣ ಏನಂತ ಅವ್ರು ಹೇಳ್ತಾ ಇರೋದು, ಫೈನಾನ್ಷಿಯಲ್ ಹ್ಯಾಬಿಟ್ ಯಾವುದು, ಅವ್ರು ತುಂಬಾ ಮಿನಿಮಲಿಸ್ಟಿಕ್ ಲೈಫ್ ಅನ್ನ ಮಾಡಿದ್ರು, ಲೀಡ್ ಮಾಡಿ. ಆಗಿನ ಟೈಮಿಂದನೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋದಾಗ ಅದು ಕಂಪೌಂಡಿಂಗ್ ಆಗಿ ಭಯಾನಕ ಬೆಳೀತದೆ. ಕಂಪೌಂಡಿಂಗ್ ಇಸ್ ಏಳ್ತ್ ವಂಡರ್ ಅಂತ ಕರಿತೀವಿ ಸ್ನೇಹಿತರೆ ಇದನ್ನ. ಇದು ನಾರ್ಮಲಿ ಜಗತ್ತಿನ 7 ವಂಡರ್ ಅಂತ ಇರ್ತಿಲ್ಲ, ಅದಕ್ಕಿಂತ ಮೀರಿದ್ದು 8th ವಂಡರ್ ಇದು ಕಂಪೌಂಡಿಂಗ್. ಆಕ್ಚುಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲಾಂಗ್ ಟರ್ಮ್ ಅಲ್ಲಿ ಭಯಾನಕವಾದ ನಿಮಗೆ ರಿಸಲ್ಟ್ ಅನ್ನು ಕೊಡುತ್ತೆ. ಹಾಗಂತ ಕಡಿಮೆ ಅಮೌಂಟ್ ಇರಬಾರ್ದು. ಅಮೌಂಟ್ ಜಾಸ್ತಿ ಇತ್ತು ಅಂದ್ರೆ ಅದು ಸ್ನೋಬಾಲ್ ಎಫೆಕ್ಟ್ ಅಂತೀವಿ. ಅಮೌಂಟ್ ಜಾಸ್ತಿ ಇದ್ದಾಗ ಅದು ಕಂಪೌಂಡಿಂಗ್ ಆಗಿಬಿಟ್ಬಿಟ್ರೆ ತುಂಬಾ ದುಡ್ಡು ಚೆನ್ನಾಗಿ ಆಗ್ತದೆ. ನೀವು ಅಮೌಂಟೇ ಕಡಿಮೆ ಇಟ್ಕೊಂಡು ಅದು 20-50 ವರ್ಷ ಕಂಪೌಂಡಿಂಗ್ ಇಟ್ಟರು ಕೂಡ ಒಂದು ಲೆವೆಲ್ಗೆ ಅಷ್ಟೇ ಹೋಗುತ್ತೆ. ಯಾಕೆ ಇನ್ಫ್ಲೇಷನ್ ಕೂಡ ಇರ್ತದೆ ಇಲ್ಲಿ. ಇನ್ಫ್ಲೇಷನ್ ನ ದುಡ್ಡು ತಿಂದು ಹಾಕ್ತದೆ. ಅದನ್ನ ಮೀರಿ ಜಾಸ್ತಿ ದುಡ್ಡು ಹೋಗ್ಬೇಕಂದ್ರೆ ಕಂಪೌಂಡಿಂಗ್ ಎಫೆಕ್ಟ್ ಲಾಭ ಆಗ್ಬೇಕಂದ್ರೆ ವೆಲ್ತ್ ಕೂಡ ಜಾಸ್ತಿ ಆಗಬೇಕು. ಅದಕ್ಕೆ ಈ ಅಪ್ಸ್ಕಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಒಳ್ಳೊಳ್ಳೆ ಕೌಶಲ್ಯಗಳನ್ನು ಕಳ್ಕೊಂಡು ಅವರು ಪೇಮೆಂಟ್ ಅನ್ನು ಜಾಸ್ತಿ ಮಾಡ್ತಾ ಹೋದ್ರು. ಮತ್ತು ಅವರು ಫೈನಾನ್ಷಿಯಲ್ ಹ್ಯಾಬಿಟ್ ಆಗಿನ ಟೈಮಲ್ಲಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಲೈಫ್ ಚೆನ್ನಾಗೇ ಲೀಡ್ ಮಾಡ್ತಾ ಇದ್ದಾರೆ ಅವರು. ಈಗಾದ್ರೂ ಕೂಡ ಮನಸ್ಸು ಮಾಡಿದ್ರೆ ಅವರೆಲ್ಲ ಬೆಂಚ್ ಕಾರ್ ತಗೋಬಹುದು. ಬಟ್ ಈಗಲೂ ಕೂಡ ಮಿನಿಮಲಿಸ್ಟಿಕ್ ಜಸ್ಟ್ ತಾರ್ ಕಾರ್, ಇನ್ನೊಂದು ಅರ್ಟಿಗಾ, ಫ್ಯಾಮಿಲಿಗೋಸ್ಕರ ಅರ್ಟಿಗಾ. ಈ ತಾರ ಅವರು ಹಸ್ಬೆಂಡ್ ಅಂಡ್ ವೈಫ್ ಅವರಷ್ಟೇ ಹೊರಗಡೆ ಸುತ್ತಾಡಕ್ ಹೋಗೋದು, ಆ ತರದ್ದು ಅದನ್ನ ಮಾಡ್ತಾ ಇರ್ತಾರೆ. 2 ಕಾರ್, ಸಿಂಪಲ್ ಕಾರೇ ಇಟ್ಕೊಂಡಿದ್ದಾರೆ ಈಗಲೂ ಕೂಡ. ಓಕೆ, ಈಗ ಎಷ್ಟೇ ದುಡ್ಡಿದೆ ಅಂದ್ರೂ ಮತ್ತೆ ಮಿನಿಮಲಿಸ್ಟಿಕ್ ಲೈಫ್, ಬೆಂಚ್ ಕಾರ್ ತಗೊಂತ ಇಲ್ಲ. ಈ ತರ ಬೇರೆ ಲ್ಯಾಂಡ್ ರೋವರ್ ಅಂತವೆಲ್ಲ ತಗೊಂಡು ಶೋಕಿ ಮಾಡೋದು ಆ ತರದ್ದು ಏನಿಲ್ಲ.
ಆಗ ಲಾಂಗ್ ಟರ್ಮ್ ಅನ್ನ ನೀವು ವೆಲ್ತ್ ಕ್ರಿಯೇಷನ್ಗೆ ಬಿಟ್ಬಿಟ್ರೆ ಜೀವನನೇ ಒಂದು 15 ವರ್ಷ ಈ ತರ ಚೆನ್ನಾಗಿ ದುಡಿದ್ಬಿಟ್ಟು ಮಿನಿಮಲಿಸ್ಟಿಕ್ ಲೈಫ್ ಅನ್ನ ಮಾಡಿ ನೀವು ಮಾಡಿದ್ರೆ 40 ವರ್ಷಕ್ಕೆ ಲೈಫ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದ್ರೆ ಎವ್ರಿ ಡೇನೇ ಎಂಜಾಯ್ ಮಾಡ್ತೇನೆ, ಎವ್ರಿ ಡೇನ ಹೋಗ್ತೇವೆ ಅಂದ್ರೆ ನೀವು ಯಾವ ದುಡ್ಡು ಹಾಕಲ್ಲ ಅಲ್ಲಿ. ನೀವು ಎವ್ರಿ ಡೇ ದುಡಿಬೇಕು, ಅದ್ ದುಡ್ಡಿದ್ದನ್ನ ತಿಂತಾ ಹೋಗ್ಬೇಕು. ಆ ತರ ಆಗ್ಬಾರ್ದು ಜೀವನ. ಪಕ್ಷಿಗಳು ಆ ತರ ಮಾಡ್ತಾವ್. ಪಕ್ಷಿಗಳಿಗೆ ಏನಾದ್ರು ಪ್ರಾಣಿ ಪಕ್ಷಿಗಳಿಗೆ ಏನಾದ್ರು ಸೇವ್ ಮಾಡಕ್ ಆಗತ್ತಾ ಅವ್ರಿಗೆ? ಅವತ್ತೊಂದು ಕೆಲಸ ಮಾಡ್ತಾರ, ಅವತ್ತೊಂದು ತಗೊಂಡು ತಿಂತಾ ಇರ್ತಾರ. ಆ ತರ ನಾವು ಮನುಷ್ಯರಂದ್ಮೇಲೆ ಒಂದು ಏನು ಬ್ರೇನ್ ಏನೋ ಇದೆ ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಲೇಬೇಕಲ್ವಾ. ಇದೆಲ್ಲರಿಗೂ ಗೊತ್ತಿರ್ತದೆ, ಬಟ್ ಆದ್ರೂ ಇಂಪ್ಲಿಮೆಂಟೇಷನ್ ಮಾಡಿರಲ್ಲ. ಇಂಪ್ಲಿಮೆಂಟೇಷನ್ ಮಾಡಿದವರು ಮಾತ್ರ ಇಡೀ ದೇಶದಲ್ಲಿ 1%, 5% ಜನ ಮಾಡ್ಕೊಂಡು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಮಿಕ್ಕಿದವರೆಲ್ಲ ಸಿಸ್ಟಮ್ ಅಲ್ಲಿ ಓದಾಡ್ಕೊಂಡು ಆ ಜೀವನ ಹಂಗೆ, ಆ ಫ್ರೆಂಡ್ ಹಿಂಗೆ, ಇವ್ರ ಫ್ಯಾಮಿಲಿ ಹಿಂಗೆ, ಬರೀ ಇದೇ ಡಿಸ್ಕಷನ್ ಮಾಡ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಈ ಕಂಪ್ಲೇಂಟ್ ಅಲ್ಲಿ ಜೀವನ ಹೋಗ್ಬಿಡ್ತದೆ. ಅವರು ಒಳ್ಳೆ ಫೈನಾನ್ಷಿಯಲ್ ಹ್ಯಾಬಿಟ್ ಇತ್ತು, ಅದಕ್ಕೋಸ್ಕರ ಈ ದುಡ್ಡು ಸಂಪಾದನೆ ಮಾಡಕ್ಕಾಯ್ತು. ನಾರ್ಮಲಿ ಈಗಲೂ ಕೂಡ ಹೇಳ್ತಾ ಇರೋದು ಡೋಂಟ್ ಶೋ ಆಫ್. ಅವ್ರಿಗೆ ಶೋ ಆಫ್ ಆ ತರ ಇಷ್ಟ ಆಗಲ್ಲ. ಅಂದ್ರೆ ಇಲ್ಲಿ ಅವ್ರದ್ದು ಈಗ ಒಂದೇನ ಈ ಫಾರ್ಮ್ ಹೌಸ್ ಇದೆಯಲ್ಲ, ಆ ಫಾರ್ಮ್ ಹೌಸ್ ಅಲ್ಲಿ ಕೂಡ ಒಂದು ಒಳ್ಳೆ ಈಗ ರೀಸೆಂಟ್ ಆಗಿ ಕಟ್ಟಿರೋದು ಆಲ್ಮೋಸ್ಟ್ 2.5 crore ಖರ್ಚು ಮಾಡಿ ಒಂದು ತುಂಬಾ ಅದ್ಭುತವಾದ ಮನೆಯನ್ನೇ ಕಟ್ಸಿದ್ದಾರೆ. ಫಾರ್ಮ್ ಹೌಸ್ ಆತರ ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇರುವಂತದ್ದೆಲ್ಲ ಭರ್ಜರಿ ಚೆನ್ನಾಗೇ ಮಾಡ್ಕೊಂಡಾರ ಅವ್ರು. ಆದ್ರೂ ಕೂಡ ಅವ್ರು ಹೇಳ್ತಾರೆ ಇದು ನಾ ಸಿಂಪಲಿಸ್ಟಿಕ್ ಲೈಫ್ ಇದು. ಯಾಕಂದ್ರೆ ಈಗ ಅವ್ರಿಗೆ ಇರುವಂತ ದುಡ್ಡು 15 ವರ್ಷದಲ್ಲಿ ದುಡಿದು ಅದು ಕಂಪೌಂಡಿಂಗ್ ಆಗಿ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಅಮೌಂಟ್ ಆಗಿದೆ. ಆ ಅಮೌಂಟ್ ಲೆಕ್ಕದಲ್ಲಿ 2.5 crore ತುಂಬಾ ಕಡಿಮೆನೆ. ಅದಕ್ಕೆ ನಾ ಸಿಂಪ್ಲಿಸ್ಟಿಕ್ ಲೈಫ್ ಅನ್ನುವಂಥದ್ದು. ನೋಡಿ, ಸಿಂಪ್ಲಿಸ್ಟಿಕ್ ಇಷ್ಟೊಂದು ಕೋಟಿ ಇದ್ರೂ ಕೂಡ ಅದು ಸಿಂಪ್ಲಿಸ್ಟಿಕ್ ಅನಿಸೋ ಲೆವೆಲ್ಗೆ ಬೆಳಿಬೇಕು ನೀವು. ಅಂದಾಗ ಅದು ಒಂದು ಸಾರ್ಥಕವಾದ ಜೀವನ ಆಗುತ್ತೆ. ಇಲ್ಲೇ ಸಿಂಪಲ್ ಆಗಿ ಬೆಳೆದು ಬರೀ ಕಂಪ್ಲೇಂಟ್ ಮಾಡೋದಲ್ಲ, ಅವ್ರ ಬಗ್ಗೆ ಆಡ್ಕೊಳ್ಳೋದೇ ಅದೇ ಜೀವನ ಆಗ್ಬಾರ್ದು. ಈಗ ನೀವು ಯಾರು ಆಡ್ಕೊಂಡಿದ್ದಾರೆ ಅಂದ್ರೆ ನೀವು ಆ ಪ್ಲೇಸ್ ಅಲ್ಲಿ ಇಲ್ಲ ಅಂದ್ರೆ ಮತ್ತೊಬ್ರು ನಿಮ್ ಬಗ್ಗೆ ಆಡ್ಕೊಂಡು ಇದೇ ಟೈಮ್ ವೇಸ್ಟ್ ಆಗ್ತಾ ಹೋಗ್ತಾ ಇರಬಾರ್ದು. ಡೋಂಟ್ ಶೋ ಆಫ್. ಯಾವಾಗ್ಲೂ ಕೂಡ ನಾರ್ಮಲಿ ನಾವೀಗ ಏನು ಇಮ್ಮಿಡಿಯೇಟ್ ಜಾಬ್ ಬಂದ ತಕ್ಷಣ ಏನ್ ಮಾಡೋದು, ಸಡನ್ ಆಗಿ ಒಂದು ಒಳ್ಳೆ ಕಾರ್ ತಗೊಂಡ್ರೆ, ಜಾಬ್ ಬಂದ ತಕ್ಷಣ ಥಾರ್ ಕಾರ್ ತಗೊಂಡ್ಬಿಡೋದು. ನಿಯರ್ಲಿ 25 lakhs ಆಗ್ತದೆ ಅದು. ಸಡನ್ ಆಗಿತ್ತು. ಅವರು ಹೇಳಿದ್ದು ನಾವು ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಪೇಮೆಂಟ್ USA ಹೋದ ತಕ್ಷಣ ಕೂಡ ಅಲ್ಲಿ ನಾನು ಇಮಿಡಿಯೇಟ್ ಕಾರ್ ತಗೊಳ್ಳೋದು. ಒಂದು 5-6 ವರ್ಷ ಆದ ನಂತರ ನಾನು ಅಲ್ಲಿ ಕಾರ್ ತಗೊಂಡಿದ್ದು ಅಂತ ಅವ್ರು ಹೇಳೋದು. 5-6 ವರ್ಷ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ದುಡಿದ ಮೇಲೆ 5-6 ವರ್ಷದ ನಂತರ ಅವ್ರು ಕಾರ್ ತಗೊಂಡಿದ್ದಾರೆ ಅಲ್ಲಿ. ಮತ್ತೆ ವಾಪಸ್ ಬರ್ಬೇಕಾದ್ರೆ ಎಲ್ಲ ಸೇಲ್ ಮಾಡಿ ಬಂದು ವಾಪಸ್ ಇಲ್ಲಿ ಬಂದು ಈಗ ಹೊಸ ಕಾರುಗಳನ್ನ ಅವರು ತಗೊಂಡ ಇರೋದು. ಸೊ ಆ ತರ ಮಿನಿಮಿಸ್ಟಿಕ್ ಲೈಫ್ ಬಂದ ತಕ್ಷಣ ನೀವು ಖರ್ಚು ಮಾಡ್ತಾ ಹೋದ್ರೆ, ಬರೀ ಲೋನ್ ಮಾಡ್ತಾ ಹೋದ್ರೆ ಆ ಲೋನದ್ದು ಕೂಡ ಕಂಪೌಂಡಿಂಗ್ ಎಫೆಕ್ಟ್ ಆಗಿ ನಾವು ಬಡವರಾಗೆ ಉಳಿತೀವಿ. ಓಕೆ, ಡೋಂಟ್ ಶೋ ಆಫ್. ಆಲ್ಮೋಸ್ಟ್ ಇದೊಂದು ನೀವು ನೆನ್ಪಿಟ್ಕೊಂಡ್ರೆ ಮೀನಿಂಗ್ಫುಲ್ ಲೈಫ್ ಅನ್ನ ನಡೆಸ್ತಾ ಹೋಗ್ಬೋದು. ನೀವೆಲ್ಲ ನಿಮ್ಗೆ ಇಷ್ಟವಾದ ಟ್ರಾವೆಲಿಂಗ್ ಮಾಡ್ಬೋದು. ಅವರಿಗೆಲ್ಲ ಆಲ್ಮೋಸ್ಟ್ ಇಡೀ ಕರ್ನಾಟಕನೇ ನಾ ಜಾಸ್ತಿ ಪ್ಲೇಸ್ ನೋಡಿರಲಿಲ್ಲ. ಎಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ಎಲ್ಲ ಪ್ಲೇಸ್ನು ಸುತ್ತಾಡ್ತಾ ಇದ್ದೀನಿ. ಮತ್ತೆ ನನಗೆ ಕೆಲವು ಗೇಮ್ಸ್ಗಳ ಆಟ ಆಡೋದು ಇಷ್ಟ ಇತ್ತು. ಎಲ್ಲ ಅಲ್ಲೇ ಫಾರ್ಮ್ ಹೌಸ್ ಅಲ್ಲೇ ಮಾಡ್ಕೊಂಡಿದ್ದಾರೆ. ಎಲ್ಲ ಫ್ರೆಂಡ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ. ಅಲ್ಲೇ ಆಟ ಆಡುವಂಥದ್ದು, ಒಳ್ಳೆ ಊಟ ಅಡಿಗೆ ಮಾಡ್ಕೊಡೋರು ಒಳ್ಳೆ ಚೆನ್ನಾಗಿ ಕುಕ್ ಇಟ್ಕೊಂಡಿದ್ದಾರೆ ಅವರು. ಸೊ ಅವರಿಗೆ ರೈಟಿಂಗ್ ಅಂದ್ರೆ ಇಷ್ಟ, ರೈಟ್ ಮಾಡ್ತಾ ಇರುವಂಥದ್ದು, ಎವ್ರಿ ಡೇ ರನ್ನಿಂಗ್ ಎಕ್ಸರ್ಸೈಸ್ ಮಾಡುವಂಥದ್ದು ನೇಚರ್ ಮಧ್ಯೆ. ಈ ತರ ಬೇರೆ ಬೇರೆ ಹಾಬಿಗಳನ್ನ ಹೊಸಗಳನ್ನ ಕಲಿತಾ ಇದ್ದಾರೆ ಈಗ ಅವರು. ಸೊ ಇದು ಒಂದು ಆಸೆ ಅವರಿಗೆ, ಅದನ್ನ ಮಾಡ್ಬೇಕಂತ. ಆ ತರದ ಕನಸನ್ನ ರೀಚ್ ಆಗೋದು ಹೇಗೆ ಅಂತ ಅವ್ರ ಎಕ್ಸಾಂಪಲ್ ನಿಮ್ ಮುಂದೆ ತಂದು ಕೊಟ್ಟೆ ಸ್ನೇಹಿತರೆ. ಇದಕ್ಕೆ ಮತ್ತೆ US ಅಲ್ಲಿದ್ರೆ ಹಂಗೆ, ಇಲ್ಲಿದ್ರೆ ಹಿಂಗೆ ಅವೆಲ್ಲ ಬೇಡ. ಇಲ್ಲಿ ಸಾಧ್ಯ ಆದ್ರೆ ನೀವು ಇದನ್ನೇ ಸೇಮ್ ಕಾಪಿ ಮಾಡಿ ಕೂಡ ನಿಮ್ಮ ಮಕ್ಕಳಿಗೆ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮ ಚಿಕ್ಕವರಿದ್ರೆ ಅವರಿಗೆ ಕೂಡ ನೀವು ಹೇಳ್ತಾ ಹೋಗ್ಬೋದು. ನೀವು ಆಲ್ರೆಡಿ ದಾಟಿದ್ರೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇಲ್ಲೇ ಇದ್ಬಿಟ್ಟು ಇಲ್ಲಿ ಸ್ವಲ್ಪ ಚೆನ್ನಾಗಿ ನೀವು ಇಲ್ಲಿ ಕೂಡ ಮಿನಿಮಲಿಸ್ಟಿಕ್ ಲೈಫ್ ಮಾಡಿ ಸ್ವಲ್ಪ ಚೆನ್ನಾಗಿ ಸೇವಿಂಗ್ಸ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ಸೇವಿಂಗ್ಸ್ ಅಂದ್ರೆ ಇರೋದೇ 5,000, ಅದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಷ್ಟು ಈಜಿಯಾಗಿ. ನೀವು ಸ್ವಲ್ಪ ಇನ್ಕಮ್ ಜಾಸ್ತಿ, ಸ್ಕಿಲ್ ಅನ್ನ ಹೊಸ ಸ್ಕಿಲ್ ಅನ್ನ ಕಳೋದು, ಫ್ರೀಲಾನ್ಸಿಂಗ್ ಮತ್ತು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಗಳನ್ನ ಮಾಡ್ಕೊಂಡು ಅವಾಗ ನೀವು ಇಲ್ಲಿ ಕೂಡ ಬಿಲ್ಟ್ ಅಪ್ ಮಾಡಿದ್ರೆ ಈಗ 40 ವರ್ಷ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ 50 ವರ್ಷಕ್ಕಾದ್ರೂ ಭಾರತದಲ್ಲಿ ಕೂಡ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಹೊಂದಬಹುದು. ಫೈರ್ ಅಂತಿರ್ತೀವಿ ಅದನ್ನ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂಡ್ ರಿಟೈರ್ ಅರ್ಲಿ. ರಿಟೈರ್ಡ್ ಆಗಿ ಏನ್ ಮಾಡೋದು, ಮನೆ ಕುಂದಿರೋದು ಅಂತಲ್ಲ, ನಿಮ್ಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾ ಹೋಗೋದು. ಏನು ಕೆಲಸನೇ ಮಾಡಲ್ಲ ಅಂತಲ್ಲ, ನಿಮಗೆ ಹೋಗ್ಬೇಕು ಅನ್ಸಿದ್ರೆ ಹೋಗೋದು ಕೆಲಸ, ಇಲ್ಲ ಬೇಡ ಅಂದ್ರೆ ಬಿಡೋದು, ಫ್ರೀಲಾನ್ಸಿಂಗ್ ಅಂತ ಆತರ ಮಾಡ್ತಾ ಹೋಗ್ಬೋದು ನೀವು. ಇದಾದ್ರೆ ನಾರ್ಮಲ್ ಜೀವನ ಹೇಗಿರ್ತದೆ, ನಿಮಗೆ ಬಾಸ್ಗಳು ಏನೇ ಜಗಳ ಆದ್ರೂ ಕೂಡ ಅಲ್ಲಿ ಆಫೀಸಲ್ಲಿ ಏನೇ ಆದ್ರೂ ಮತ್ತೆ ಹೋಗ್ಲೇಬೇಕಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಮಂತ್ ನೀವು ಫೀಸ್ ಕಟ್ಬೇಕಾಗ್ತದೆ. ಆ ತರ ಜೀವನಕ್ಕೆನ ಒಂದು ಆ ತರನು ಜೀವನ ಇರಲಿ. ಮಿಡಲ್ ಕ್ಲಾಸ್ ಅಂದ್ಮೇಲೆ ಇರ್ತದೆ. ಸ್ಟಾರ್ಟಿಂಗ್ ಒಂದು 15 ವರ್ಷ ಅಷ್ಟೇ ಮಾಡಿ ಒಂದು ಚೆನ್ನಾಗಿ ದುಡಿದ್ಬಿಟ್ಟು ಆ ದುಡ್ಡು ನಿಮಗೋಸ್ಕರ ದುಡಿಯಂಗ್ ಮಾಡ್ಕೊಂಡ್ರೆ ಅವಾಗ ಒಂದು ಮೀನಿಂಗ್ಫುಲ್ ಲೈಫ್ ನೀವು ಬದುಕ್ತಂಗಾಗುತ್ತೆ. ಇಲ್ಲ ಜೀವನ ಪರ್ಯಂತ ಚೆನ್ನಾಗಿ ದುಡಿಯೋದು, ಆ ಸೈಟ್ ಮಾಡಿದ್ದೆ ಈ ಸೈಟ್ ಮಾಡಿದ್ದೆ, ಮಕ್ಕಳು ದೊಡ್ಡರಾಗಿರ್ತದೆ, ಅವಾಗ ಅವ್ರು ಅನುಭವಿಸುವಂಥದ್ದು ಸ್ವಲ್ಪ ಕೂಡ ಅವರು ಅನುಭವಿಸ್ಬಿಟ್ಟು ಮತ್ತೆ ನಿಮ್ಗೆ ಬೈತಾರೆ, ಏನ್ ಮಾಡಿ ನೀ ಕಿತ್ಕಟ್ಟಿ ಹಾಕಿ ಅಂತ. ಅದು ಮುಂದೆ ಜಗಳಗಳು ಅದು ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಿಮಗೋಸ್ಕರ ನೀವು ಬದುಕುವಂಥದ್ದು ಆಗ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡು ಈ ತರ ಕೂಡ ನೀವು ಜಿಯೋಗ್ರಫಿಕಲ್ ಆರ್ಬಿಟ್ರೇಜ್ ಅನ್ನ ಯೂಸ್ ಮಾಡಬಹುದು. ಅವ್ರು ಹೇಳಿದ್ದು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅದನ್ನ ಸಾಧ್ಯ ಯಾರಿಗಾದ್ರೂ ಇನ್ಸ್ಪೈರ್ ಆಗ್ಲಿ, ಸ್ವಲ್ಪ ಅವರು ಕೂಡ ಇಂಪ್ಲಿಮೆಂಟ್ ಮಾಡೋದಾದ್ರೆ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಹೇಳಿದೆ.
ಹಾಗಂತೂ ನೀವು ಯು ಎಸ್ ಎ ಹೋಗ್ಲೇಬೇಕಂತಲ್ಲ, ಇಲ್ಲಿ ಇಂಡಿಯಾದಲ್ಲಿ ಇದ್ಕೊಂಡು ಒಂದು ಸ್ವಲ್ಪ ಲೇಟ್ ಆಗ್ತದೆ ಇಲ್ಲಿ ಇಂಡಿಯಾದಲ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ಸಿಸ್ಟಮ್ ಆ ಥರ ಇರ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಯಾವ ರೀತಿ ಇರ್ತದೆ ಇಲ್ಲಿ ಇಂಡಿಯಾ ಮತ್ತು ಯು ಎಸ್ ಎ ಸಿಸ್ಟಮ್ಗಳು ಡಿಫ್ರೆನ್ಸ್ ಯಾಕೆ ಆಗ್ತದೆ, ನಾವು ಆ ಥರ ಆಲೋಚನೆಗಳು ಹೇಗೆ ಡಿಫ್ರೆಂಟ್, ಆ ಸಿಸ್ಟಮ್ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ, ನೀವು ಅಲ್ಲೇ ಇರಬೇಕು. ಈಗ ನೋಡಿ ಮಿಡಲ್ ಕ್ಲಾಸ್ ಇವೆಲ್ಲ ಗೊತ್ತಿರಲ್ವಾ, ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಎಲ್ಲ ಗೊತ್ತಿರ್ತದೆ, ಗೊತ್ತಿದ್ರು ಕೂಡ ಆ ಸಿಸ್ಟಮ್ ಅಲ್ಲೇ ಓಡಾಡಿರ್ಬೇಕು. ಆ ಥರ ನಿಜವಾಗ್ಲೂ ಪೊಲಿಟಿಷಿಯನ್ಸ್ ಮತ್ತು ಬಿಸ್ನೆಸ್ ಅದು ಕ್ರಿಯೇಟ್ ಮಾಡಿ ಇಟ್ಬಿಟ್ರೆ, ನಾವೇನು ಅನ್ಕೊಂಡು ಭಾಳ ಶಣರ ನಾವು ಖತರ್ನಾಕ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಗೊತ್ತಿದೆ, ಬಿಸ್ನೆಸ್ ಮ್ಯಾನ್ ಅವನು ಬೇಯ್ತೀವಿ, ನಾವು ಇನ್ನೂ ಬೇಯ್ತೀವಿ, ಎಲ್ಲ ಗೊತ್ತಿದೆ ನಮ್ಗೆ. ನಿಮ್ಮನ್ನು ಈ ಥರ ಮಾಡಕ್ಕೆ ಹಚ್ಚಿದಾರೆ, ಅವರು ಮಾಡಲೇಬೇಕು. ಆ ಥರನೇ ಹೋಗ್ತಾ ಇದೆ ಜೀವನ. ಆ ಸಿಸ್ಟಮ್ ಅನ್ನೋದು ಆ ಥರ ಕ್ರಿಯೇಟ್ ಆಗಿದೆ. ಅದರಿಂದ ಹೊರಗೆ ಬಂದರೆ ನಿಮ್ದು ಒಂದು ಒಳ್ಳೆ ಅದ್ಭುತವಾದ ಜೀವನನ ನಡೆಸ್ಬೋದು. ಓಕೆ, ಇದು ಹೇಗೆ ಅನಿಸ್ತು ಸ್ನೇಹಿತರೆ? ಈ ಥರದ್ದು ಸ್ಟೋರಿ ಏನಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೂ ಕೂಡ ಅದನ್ನ ಹೇಳ್ತಾ ಹೋಗಿ. ಅಥವಾ ನೀವು ಯಾವ ವಯಸ್ಸಿಗೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಅಚೀವ್ ಮಾಡ್ಬೇಕಂತ ಅಟ್ಲೀಸ್ಟ್ ಒಂದು ಗುರಿಯಾರು ಹಾಕೋರೆ ನೋಡೋಣ, ಅದು ರೀಚ್ ಆಗುತ್ತೋ ಇಲ್ಲೋ. ಒಂದು ಗುರಿ ಆದರೂ ಇಲ್ಲ ಅಂದ್ರೆ ಏನು ಆಗುತ್ತೆ, ಡೈಲಿ ರುಟೀನ್ ಲೈಫ್ ಹೋಗ್ತಾ ಇರಬಾರ್ದು. ಯಾವ ವರ್ಷಿಗೆ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮಾಡ್ತಾ ಹೇಳಿ ಸ್ನೇಹಿತರೆ. ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಭೇಟಿ ಆಗ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ ಸ್ನೇಹಿತರೆ.